ನಾನು ಬೆಳಗ್ಗೆ ಬೇಗ ಎದ್ದೆ. ನಮ್ಮ ಅತ್ತೆ ಇಲ್ಲ ಅನ್ನೋ ಖುಷಿಗೆ ತುಂಬಾ ತುಂಬಾ ಖುಷಿ ಆಗೋಯ್ತು. ಅದಕ್ಕೆ ನನ್ನ ಗಂಡನ ಕೈಲಿ ಎಲ್ಲ ಕೆಲಸನೂ ಮಾಡ್ಸೋಣ ಅಂತ ಹೊರಗಡೆ ಬಂದೆ. ಈಚೆ ಕಡೆ ಬಂದು ನೋಡ್ತೀನಿ ನಾಗರಾವ್ ಬಂದೈತೆ. ವಾರಕ್ಕೂ ಈ ನಾಗರಾವ್ ಮನೆಗೆ ಬರೋ ತಪ್ಪನಿಲ್ಲ. ಯಾರು ಅನ್ಕಂದ್ರ ನನ್ನ ಆದ್ನಿ ಬಂದು ಕೂತೆ ಊಟವಳೆ. ಅದು ಮಕ್ಳು ಮರಿನ ಕರ್ಕ ಬಂದವಳೆ ರಜೆ ಐತೆ ಅಂತ. ಬಂದು ಅಲ್ಲಿ ಕಿರ್ಕೊಂಡು ಇಷ್ಟ ಹೇಳ್ದರ್ವೆ ತಿನ್ನಾರ ಅನ್ನ ಅಂತ ಮಕ್ಕಳನ್ನ ಮಟಸ್ಕೊಂಡು ಒಂದು ಲೋಟ ಕಾಪಿ ಇಟ್ಕೊಳ್ಳೋಣ ಕಲ್ಕತ್ತಾರ ಅಂತ ಮಾಡ್ಬಿಟ್ಟು ಹೋದೆ. ಓ ನದ್ಯಮ್ಮ ಯಾಕೆ ಬಂದ್ರಿ? ನೀವು ಬಂದು ತುಂಬಾ ಖುಷಿ ಆಯ್ತು. ನನಗೆ ತುಂಬಾ ಖುಷಿ ಆಯ್ತು ಗೊತ್ತಾ. ಅವಾಗ ಬರ್ತಿರಲ್ಲ, ಅದಕ್ಕೆ ನಮಗೆ ಬೇಜಾರಾಗೋದಿಲ್ಲ. ತುಂಬಾ ಖುಷಿ ಆಯ್ತು ಮಗನ. ಸ್ವಲ್ಪ ಖುಷಿ ಆಯ್ತು. ಹೋಗಿ ಕಾಪಿ ಇಟ್ಕೊಬರ್ತೀನಿ. ಕೂತ್ಕೊಳ್ಳಿ. ಕಾಪಿ ಹಿಡಿದಂತ ಒಳಗಡೆ ಬಂದು ನೋಡ್ತೀನಿ, ಮುಡೋದು ಒಲೆನೇ ಹೋಗೈತೆ. ಒಲೆನೇ ಕತ್ತೋಲ್ದು. ಮಳೆಗಾಲ ಅಲ್ವಾ, ಮಳೆಗಾಲದಲ್ಲಿ ಒಲೆಯಲ್ಲಿ ಅಡುಗೆ ಮಾಡೋದು ಕಷ್ಟ. ಅಡುಗೆ ಮಾಡೋರಿಗೆ ಗೊತ್ತಿರ್ತದೆ. ಈ ಗ್ಯಾಸ್ ಹಾಕ್ತ ಸುಪ್ಪು ಅನ್ನೋರಿಗೆ ಏನು ಗೊತ್ತಿರ್ತದೆ? ತೆಗಿ ಉಳ್ತಾನೆ ಯಾಕೆ ಬರಕ್ಕೆ ಹೋಗ್ಲಿ. ನನಗೆ ಕಾಪಿ ಇಡಕ್ಕೆ ಹಾಕಲ್ಲ, ಒಲೆ ಕಚ್ಚಕ್ಕೂ ಹಾಕಲ್ಲ. ತೆಗಿ ಅಷ್ಟೊತ್ತಿಗೆ ನನ್ನ ಗಂಡು ಬಂದು ಬಿರಿಯಾನಿ ಮಾಡ್ತಾಳೆ, ಊಟ ಮಾಡ್ಕೊಂಡು ಹೋಗ್ಯವಂತ. ಅಕ್ಕ ಈಗ ಬಂದ ಬಿರಿಯಾನಿ ಮಾಡ್ತಾಳೆ ಅಂತ ಊಟ ಮಾಡ್ಕೊಂಡು ಹೋಗ್ಯವಂತೆ. ಒಂದು 4 ದಿನ ಕೂತ್ಕೋ ಅಂತ ಅವನಲ್ಲ. ಎಂತ ಕಿತ್ತೋದು ನನ್ನ ಮಗ, ಬೇವಸ್ತಿ ನನ್ನ ಮಗ, ಮುಂಡೆ ಮಗ. ನಾನು ಹಂಗೆ ಮುಖ ತಿರ್ಸ್ಕೊಂಡು ಬಂದೆ ನೋಡು. ಬಿರಿಯಾನಿ ತಿಂದು ಏನು ಮಾಡೋಳು, ನಾನು ಮಾಡ್ಕೊಟ್ಬಿಡ್ತೀನಿ. ಈ ಒಲೆಯಲ್ಲಿ ಸೂರ್ಯ ಪುಳ್ಳೆ ಪುಸುಗ್ಲು ಹುಡಿಕೊಂಡು ಬಿರಿಯಾನಿ ಮಾಡ್ಕೊಟ್ಟ ನಾನು. ಯಾಕೆ ಬಿರಿಯಾನಿ ಮಾಡಕ್ಕಲ್ಲ ಅಂದೆ? ಯಾಕೆ? ಅಲ್ಲ ಗಣಸೆ, ನನ್ನ ಪುಳ್ಳೆ ಪುಸುಗ್ಲು ಹುಡ್ಕ ಬಂದ್ಬಿಟ್ಟು ಬಿರಿಯಾನಿ ಮಾಡೋ ಅಂತೀವಿ. ಬಿರಿಯಾನಿ ತಾವು ಕಪಾಕ್ ಕೊಡ್ಬಿಡ್ತೀನಿ. ಬೇವಸಿ ನನ್ನ ಮಗನೇ. ಕಿತ್ತೋದ್ ಬೇವಸ್ತಿ ಮುಂದೆ. ನೀನು ಯಾವಾಗಲೂ ಹಿಂಗೆ ಯಾಕಂತಗಿ ಅದಾಗಿ ನಮ್ಮನ್ನ ಹೊಟ್ಟೆ ಹೊರ್ಸ್ ಮಾಡಾಕತ್ತೀಯ. ಯಾವಾಗಲೂ ಹಿಂಗೆ ಸಾಯ್ತಿಯಲ್ಲದಾಗಿ. ಹೋಗು ಎಲ್ಲಾರು ಸಾಯಿ. ಹೋಯ್ತೀನಿ ಕಂತಗೋ. ಇನ್ನೇನು ಇಲ್ಲೇ ಹೇಳಕ್ಕಲ್ಲ, ನಿನ್ನ ತಂಗಿಗೆ ಮಾಡಿ ಹಿಕ್ಕು. ನಾನು ಹೋಯ್ತಾ ಇದ್ದೀನಿ ಕಂತೆ. ನಮ್ಮ ಅಪ್ಪ ಮನೆಗೆ ಹೋಗ್ಬರ್ತೀನಿ. 4 ದಿನ ನಾನು ನಿನ್ನ ತಂಗಿ ಬಂದೆ ಹಂಗೆ ನಮ್ಮ ಗಂಡ ಇರ್ತೀನಿ ನೆಮ್ಮದಿ ಹಾಳು ಮಾಡೋಳು. ಹಂಗೆ ನಾನು ಹೋಗಿ ನಮ್ಮ ಅಣ್ಣನ ಹೊತ್ಕೊಂಡು ನೆಮ್ಮದಿ ಹಾಳು ಮಾಡಿ ಬರ್ತೀನಿ ಕಂತಗ. ಹೋಯ್ತಾ ಇದ್ದೀನಿ ಕಂತಗೋ. ಇದಕ್ಕೆ ಸರಿಯಾಗಿದ್ದಕ್ಕಂತ ಹೋಗ್ತಾ